ಹಾಯ್ ಹಲೋ ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಎಡಕಲ್ಲು ಗುಡ್ಡ ಸಿನಿಮಾ ನೋಡಿರುವವರಿಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಜಯಂತಿ ಅಮ್ಮ ಹಾಗೂ ಚಂದ್ರಶೇಖರ್ ಅವರ ಬೈಕ್ ಸವಾರಿ ನೆನಪಿಗೆ ಬರುವುದು ಸಹಜ. ಆ ಒಂದು ಎಡಕಲ್ಲು ಗುಡ್ಡದ ಸಿನಿಮಾದಲ್ಲಿ ಎಡಕಲ್ಲು ಗುಡ್ಡದ ಗುಹೆ ಚಿತ್ರಣವನ್ನು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಗುಹೆ ಎಲ್ಲಿದೆ, ಅಲ್ಲಿನ ಆಕರ್ಷಣೆಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾವೀಗ ಎಡಕಲ್ಲು ಗುಡ್ಡದ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ಗೆ ಅಂತ 50 ರೂಪಾಯಿ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನಲ್ಲಿ ನೆಲೆಸಿರುವ ಎಡಕಲ್ ಗುಹೆಗಳು ಶಿಲಾಯುಗದ ಮಾನವನ ಕಲೆಯನ್ನು ಹಾಗೂ ಕೆತ್ತನೆಗಳನ್ನು ಒಳಗೊಂಡಿರುವ ದಕ್ಷಿಣ ಭಾರತದ ಏಕೈಕ ತಾಣವಾಗಿದೆ. ಇದು ವಾಯನಾಡ್ ಜಿಲ್ಲೆಯಲ್ಲಿರೋದು. ವಾಯನಾಡ್ ಜಿಲ್ಲೆಯ ಕಲ್ಪೆಟ್ಟದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಈ ಎಡಕಲ್ಲು ಗುಡ್ಡ ಸಿಗುತ್ತೆ. ನೋಡಿ, ನಾವೀಗ ಪಾರ್ಕ್ ಮಾಡಿ ವೆಹಿಕಲ್ ನ ಹೋಗ್ತಾ ಇದೀವಿ ಬೆಟ್ಟನ್ನ ಹತ್ತೋದಕ್ಕೆ. ಈ ಎಡಕಲ್ಲು ಗುಡ್ಡದಲ್ಲಿ ಇರುವಂತಹ ಪ್ರಾಚೀನ ಪ್ರಾಕೃತಿಕ ರಚನೆಗಳು ಸುಮಾರು 6000 ವರ್ಷಗಳಷ್ಟು ಪುರಾತನವಾದವುಗಳೆಂದು ನಂಬಲಾಗಿದೆ. ಸುಮಾರು ಸಮುದ್ರ ಮಟ್ಟದಿಂದ 1200 ಮೀಟರ್ ಎತ್ತರದಲ್ಲಿದೆ ಈ ಎಡಕಲ್ಲು ಗುಡ್ಡ. ಈ ಎಡಕಲ್ಲು ಗುಹೆಗಳನ್ನ ನಾವು ಪಾರ್ಕಿಂಗ್ ನ ಜಾಗದಿಂದ, ನೋಡಿ ನಿಮಗೆ ಎದುರುಗಡೆ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದನೇ ನಾವು ಬಂದಿದ್ದು. ಆ ಪಾರ್ಕಿಂಗ್ ನ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಅಷ್ಟು ದೂರ ಚಾರಣ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ದಾರಿ ತುಂಬಾ ಕಷ್ಟಕರವಾಗಿದೆ. ಅಂದ್ರೆ ಎತ್ತರದ ಬೆಟ್ಟದ ತುದಿಗೆ ಹತ್ಕೊಂಡು ಹೋಗೋದ್ರಿಂದ ನಮ್ಗೆ ಹತ್ತಬೇಕಾದ್ರೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆನೂ ಆಗುತ್ತೆ. ಹಾಗೆ ಏಜ್ ಆಗಿರೋರಿದ್ರೆ ತುಂಬಾ ಕಷ್ಟ ಕೂಡ ಆಗುತ್ತೆ. ನೋಡ್ಕೊಂಡು ನೀವು ಇದನ್ನ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ. ಈ ಚಾರಣವು ದಾರಿ ಉದ್ದಕ್ಕೂ ಕಾಫಿ ತೋಟಗಳಿಂದ ಆವೃತವಾಗಿದೆ. ಮತ್ತೆ ಈ ಬೆಟ್ಟ ಹತ್ತೋದಕ್ಕೆ ಸುಮಾರು 45 ನಿಮಿಷ ಬೇಕಾಗುತ್ತೆ. ಈ ಬೆಟ್ಟವನ್ನು ಹತ್ತಲು ಟೈಮಿಂಗ್ಸ್ ಬೆಳಗ್ಗೆ 8:30 ಸಂಜೆ 4 ಗಂಟೆವರೆಗೂ ಇರುತ್ತೆ. ಹಾಗೆ ಪ್ರತಿ ಸೋಮವಾರ ಇಲ್ಲಿ ರಜಾ ಇರುತ್ತೆ. ಇದೇ ರೀತಿ ನಾವು ಕೆತ್ತನೆಗಳನ್ನ ಬೆಟ್ಟದ ಒಳಗಡೆ ಕೂಡ ನೋಡಬಹುದು, ಆ ಗುಹೆಗಳ ಒಳಗಡೆ. ಈ ಬೆಟ್ಟವನ್ನ ನಾವು ಹತ್ತಬೇಕಾದ್ರೆ ದಾರಿ ಉದ್ದಕ್ಕೂ ಮಸಾಲೆ ಪದಾರ್ಥಗಳು, ಪಾನೀಯಗಳು ಮತ್ತೆ ಸ್ಥಳೀಯವಾಗಿ ತಯಾರಿಸಿದ ಕರಕುಶಲಗಳ ವಸ್ತುಗಳನ್ನು ನಾವು ನೋಡಬಹುದು. ಇಲ್ಲಿ ಅದನ್ನ ಮಾರಾಟ ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ನಿಮಗೆ ಬೋರ್ ಅನ್ಸಿದ್ರೆ 3D ಪಿಕ್ಚರ್ ಆ ರೀತಿಯಾಗಿ ಪಕ್ಕದಲ್ಲಿ ಅಂಗಡಿ ಅಥವಾ ಶಾಪ್ಗಳು ಕೂಡ ಇರುತ್ತೆ. ನೀವು ನೋಡ್ಕೊಂಡು ಹೋಗಬಹುದು ಟ್ರೆಕ್ಕಿಂಗ್ ಮಾಡ್ತಾ. ಅತಿ ಹೆಚ್ಚಾಗಿ ತೆಂಗಿನಕಾಯಿನ ಬೆಳೆಯೋದು ಕರ್ನಾಟಕದಲ್ಲಿ, ಆದ್ರೂ ಫುಲ್ ಫೇಮಸ್ ಆಗಿರೋದು ಕೇರಳನೇ. ಕೊಬ್ಬರಿ ಎಣ್ಣೆ ಅಂದ್ರೆ ಫೇಮಸ್ ಕೇರಳ ಅಂತಾನೆ ಹೇಳ್ತಾರೆ ಯಾರು ಕೇಳಿದ್ರು. ಮತ್ತೆ ನೋಡಿ, ಇವರು ತೆಂಗಿನಕಾಯಿ ಚುಪ್ಪನ್ನು ವೇಸ್ಟೇಜ್ ಮಾಡ್ತಾರೆ, ಅದರಿಂದ ಯಾವ ರೀತಿಯಾಗಿ ಯೂಸೇಜ್ ಮಾಡ್ಕೊಂಡಿದ್ದಾರೆ. ಈಗ ಹೊರಗಡೆಯಿಂದ ಬರುವಂತಹ ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಳ್ಳೆ ಒಂದು ಬಿಸ್ನೆಸ್ ಐಡಿಯಾನ ಇವರು ಉಪಯೋಗಿಸಿಕೊಂಡಿದ್ದಾರೆ. ಹಾಗೆ ಬನಾನಾ ಚಿಪ್ಸ್ ಕೂಡ ಈ ಕೇರಳದಲ್ಲಿ ಫೇಮಸ್. ಇವರು ಬನಾನಾ ಚಿಪ್ಸ್ ನೋಡಿ ಮಾಡ್ತಿರೋ ವಿಧಾನ ಕೊಬ್ಬರಿ ಎಣ್ಣೆಲೇನೆ ಇವರು ಬೇಯಿಸೋದು. ಇವರು ಯಾವುದೇ ರೀತಿ ಅಡಿಗೆ ಮಾಡಿದ್ರು ಕೂಡ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಕೊಬ್ಬರಿ ಎಣ್ಣೆ. ಹಾಗೆ ಈ ಬಾಳೆಕಾಯಿ ಚಿಪ್ಸ್ ನ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಈ ರುಚಿ ನಮಗೆ ಕೇರಳ ಬಿಟ್ಟು ಬೇರೆ ಕಡೆ ಸಿಗೋದಿಲ್ಲ. ನಾವು ಕರ್ನಾಟಕದಲ್ಲಿ ಬೇರೆ ಯಾವುದೇ ಬೇಕರಿಲಿ ತಗೊಂಡ್ರು ಕೂಡ ಬಾಳೆಕಾಯಿ ಚಿಪ್ಸ್ ಅಷ್ಟು ರುಚಿ ಸಿಗೋದಿಲ್ಲ. ಮತ್ತೆ ಕಾಫಿ ಪೌಡರ್ ನೋಡಿ ಅಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಈ ಬೆಟ್ಟದ ತುದಿವರೆಗೂ ನಾವು ಚಾರಣ ಮಾಡ್ಕೊಂಡ್ ಬಂದ್ರೆ ಈ ಬೆಟ್ಟದ ತುದಿಯಲ್ಲಿ ಟಿಕೆಟ್ ಕಚೇರಿ ಇರುತ್ತೆ. ಅಲ್ಲಿಂದ ನಾವು ಟಿಕೆಟ್ ತಗೊಂಡು ಮುಂದೆ ಸಾಗಬೇಕಾಗುತ್ತೆ. ಒಬ್ಬರಿಗೆ 50 ರೂಪಾಯಿನ ಕಲೆಕ್ಟ್ ಮಾಡ್ಕೋತಾರೆ. ಹಾಗೆ ವಿಡಿಯೋ ಕ್ಯಾಮೆರಾ ಇದ್ರೆ ಮತ್ತೆ ಬರೀ ಕ್ಯಾಮೆರಾ ಇದ್ರೆ ಅದಕ್ಕೆ ಬೇರೆ ಸಪರೇಟ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋತಾರೆ. ನೋಡಿ, ಟಿಕೆಟ್ ತಗೊಂಡು ನಾವು ಮುಂದೆ ಸಾಕ್ತಾ ಇದೀವಿ. ಇಲ್ಲಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನೂನು ಬೆಟ್ಟ ಹತ್ತಬೇಕಾದ್ರೆ, ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಆ ಶಿಲಾಯುಗದ ಕೆತ್ತನೆಗಳನ್ನ ನೋಡ್ಕೊಂಡು ಅತ್ಯದ್ಭುತ ಅನ್ಸುತ್ತೆ.
ದೊಡ್ಡ ಬೆಟ್ಟದಿಂದ ಬೇರ್ಪಟ್ಟ ಬಂಡೆಯು ಸೀಳಾಗಿದ್ದು ಅದನ್ನು ನೋಡುವಲ್ಲೂ ಗುಹೆಗಳಂತೆ ಕಾಣಿಸುತ್ತೆ. ಅದರೊಳಗಡೆನೆ ಶಿಲಾ ಕೆತ್ತನೆಗಳನ್ನ ಸಹ ನಾವು ಕಾಣಬಹುದಾಗಿದೆ. ಹಾಗೆ ನಾವಿಲ್ಲಿ ನೋಡಬಹುದು ಪುಟ್ ಮಕ್ಕಳು ಅವರೇನೆ ಹತ್ಕೊಂಡು ಟ್ರೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬೆಟ್ಟಗಳ ಮಧ್ಯದಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳ ಒಳಗೆ ಪ್ರವೇಶ ಮಾಡೋದೇ ಒಂದು ರೋಮಾಂಚನವಾಗಿರುವಂತಹ ಅನುಭವ ಆಗಿರುತ್ತೆ. ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರಿಗೂ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇದು ಹತ್ತೋದಕ್ಕೆ ಅಂದ್ರೆ ತುಂಬಾ ಅತ್ಯದ್ಭುತ ಅನ್ಸುತ್ತೆ. ಆಗ್ಲೇ ಹೇಳ್ದಾಗೆ ದೊಡ್ಡವರೆಲ್ಲರ ಜೊತೆಗೆ ನಾನು ಹತ್ತೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದೆ. ಈ ಪುಟ್ಟ ಮಗು ಅಂತೂ ತುಂಬಾ ಚೆನ್ನಾಗಿ ಹತ್ಕೊಂಡು ಜಿಂಕೆ ಮರಿ ತರ ಓಡ್ತಾ ಇತ್ತು. ಬೆಟ್ಟದಲ್ಲಿರುವ ಗುಹೆ ಒಳಗಡೆ ಹೋಗೋದಕ್ಕೆ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನು ಸಹ ಇಲ್ಲಿ ನಿರ್ಮಿಸಿದ್ದಾರೆ. ನಾವು ಟಿಕೆಟ್ ತಗೊಳ್ಳೋಕೆ ಬರೋವರೆಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಾದ್ಮೇಲೆ ನಾವು ಗುಹೆ ಒಳಗಡೆ ಸ್ವಲ್ಪ ಈಸಿಯಾಗಿನೇ ಹೋಗಬಹುದು. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರಿಗೂ ಅಂಕುಡೊಂಕಾದ ಶಿಲಾ ರಚನೆಗಳನ್ನು ಹತ್ತಿ ಇಳಿಯುತ್ತಾ ಚಲಿಸುವುದೇ ಇಲ್ಲಿನ ಅತ್ಯದ್ಭುತವಾದಂತಹ ಅನುಭವ ಆಗಿರುತ್ತೆ. ಆ ಗುಹೆಯೊಳಗಡೆಯಿಂದ ಬಂದ ನಂತರ ನಮಗೆ ಇಲ್ಲಿ ಒಂದು ಪ್ರಕೃತಿಯ ನೋಟ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತೆ. ಅಲ್ಲಿಂದ ಬಂದಂತಹ ದಣಿವು ಎಲ್ಲ ಕೂಡ ನಮಗೆ ಮಂಗಮಾಯ ಆಗುತ್ತೆ. ಗುಹೆಗಳನ್ನ 1890ರಲ್ಲಿ ಮಲಬಾರ್ ಜಿಲ್ಲೆಯ ಅಂದಿನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದಂತಹ ಫ್ರೆಡ್ ಬಾಸೆಟ್ ಅವರು ಕಂಡುಹಿಡಿತಾರೆ. ವಾಯ್ನಾಡಿನ ಕಾಫಿ ತೋಟವೊಂದರಲ್ಲಿ ನವಶಿಲಾಯುಗದ ಒಂದು ಕೊಡಲಿ ಪತ್ತೆಯಾಗಿರುತ್ತೆ ಆಗಿನ ಕಾಲದಲ್ಲಿ. ಇದರಿಂದ ಪ್ರೇರಿತರಾಗಿ ಅಂಬುಕಟ್ಟಿ ಮಲೆಯಲ್ಲಿ ಹುಡುಕಾಟ ನಡೆಸಿದಾಗ ಎಡಕಲ್ಲು ಗುಡ್ಡದ ಗುಹೆ ಅವರಿಗೆ ಸಿಗುತ್ತದೆ. ಬಂಡೆಯಲ್ಲಿ ಬಿರುಕು ಬೀಳುವ ಭಾರವಾದ ಬಂಡೆಯಿಂದ ರೂಪುಗೊಂಡ ಗುಹೆಗಳನ್ನು ನಾವಿಲ್ಲಿ ನೋಡಬಹುದು. ಪುರಾತತ್ವ ತಜ್ಞರ ಪ್ರಕಾರ ಈ ಸ್ಥಳವು ಮಾನವ ವಾಸಸ್ಥಳದ ಆರಂಭಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಎಡಕಲ್ಲು ಸಿಂಧು ಕಣಿವೆ ನಾಗರಿಕತೆಯೊಂದಿಗೆ ಕೆಲವು ಸಂಪರ್ಕಗಳನ್ನು ಹೊಂದಿದ್ದಾರೆಂದು ಕೂಡ ಹೇಳಲಾಗುತ್ತದೆ. ಪ್ರಾಚೀನ ನಾಗರಿಕತೆಯೊಂದಿಗಿನ ತನ್ನ ಸಂಬಂಧವನ್ನು ತೋರಿಸಿದ ಸುಮಾರು 400 ಚಿಹ್ನೆಗಳು ಇತ್ತೀಚೆಗೆ ಪತ್ತೆಯಾಗಿವೆ ಅಂತ ಕೂಡ ತಿಳಿದು ಬರುತ್ತೆ. ಈ ಶಿಲಾಯುಗದ ಕೆತ್ತನೆಗಳು ಅಥವಾ ಈ ಪ್ರಾಚೀನ ಪ್ರಾಕೃತಿಕ ರಚನೆಗಳು ಸುಮಾರು 6000 ವರ್ಷಗಳಷ್ಟು ಪುರಾತನವಾಗಿದೆ ಅಂತ ತಿಳಿದು ಬರುತ್ತೆ. ಈ ಗುಹೆಗಳ ರಚನೆಗಳ ಹಿಂದೆ ಹಲವಾರು ದಂತಕಥೆಗಳಿವೆ. ಅದರಲ್ಲಿ ಒಂದು ಶ್ರೀರಾಮ ಅವರ ಮಕ್ಕಳಾದಂತಹ ಲವಕುಶ ಅವರು ಎಸೆದ ಬಾಣಗಳಿಂದ ಈ ಗುಹೆಗಳು ರೂಪುಗೊಂಡಿದ್ದಾವೆ ಅಂತ ತಿಳಿದು ಬರುತ್ತೆ. ನೋಡಿ, ದೊಡ್ಡ ಬೆಟ್ಟ ಹೊಡೆದು 2 ಭಾಗ ಆಗಿರುವುದು.
ಅದ್ಭುತವಾದಂತಹ ಗುಹೆಗಳು, ಅಲ್ಲಿನ ಶಿಲಾಯುಗದ ಕೆತ್ತನೆಗಳು ಹಾಗೆ ಪ್ರಕೃತಿಯನ್ನು ಕಣ್ತುಂಬಿಕೊಂಡ ಮೇಲೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ನಾನು ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.